ಕರ್ನಾಟಕದಲ್ಲಿ ಮರಾಠಿಗರ ಪುಂಡಾಟ ಮತ್ತೆ ಶುರುವಾದಂತೆ ಕಾಣ್ತಾ ಇದೆ. ಚಿಕ್ಕೋಡಿಯ ಒಂದು ಭಾಗದಲ್ಲಿ ಕನ್ನಡಿಗನೊಬ್ಬ ಕರ್ನಾಟಕದ ಧ್ವಜವನ್ನ ಹಾಕಿದ್ದಕ್ಕೆ ಆತನನ್ನ ಥಳಿಸಲಾಗಿದೆ. ಮರಾಠಿಗರು ಆ ಕನ್ನಡಿಗನನ್ನ ಥಳಿಸಿದ್ದಕ್ಕೆ ಇದೀಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಆ ಮರಾಠಿಗರು ಯಾರು? ಕನ್ನಡ ಧ್ವಜವನ್ನ ಹಾಕಿದ್ದೆಲ್ಲಿ? ಯಾವ ಕಾರಣಕ್ಕಾಗಿ ಆತನನ್ನ ಥಳಿಸಲಾಯಿತು? ಇದೆಲ್ಲದರ ಡೀಟೇಲ್ಸ್ ಅನ್ನ ಕೊಡ್ತೀವಿ ಈ ವರದಿಯಲ್ಲಿ. ಕರ್ನಾಟಕದಲ್ಲಿಯೇ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆದಿದೆ. ಕನ್ನಡ ಧ್ವಜ ಅಳವಡಿಸಿದ್ದಕ್ಕೆ ಕನ್ನಡಿಗ ಯುವಕರಿಗೆ ಮರಾಠ ಪುಂಡರು ಥಳಿಸಿರುವ ಘಟನೆಯೊಂದು ಗಡಿನಾಡು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದಲ್ಲಿ ಶಿವಾಜಿ ಪುತ್ಥಳಿ ಬಳಿ ಅಳವಡಿಸಿದ್ದಂತಹ ಕನ್ನಡ ಧ್ವಜವನ್ನ ತೆರವು ಮಾಡುವ ವಿಚಾರಕ್ಕೆ ಗಲಾಟೆ ಉಂಟಾಗಿತ್ತು. ಅಳವಡಿಸಿದ್ದ ಧ್ವಜವನ್ನ ತೆರವು ಮಾಡುವಂತೆ ಮಹಾಪುಂಡರು ಕನ್ನಡಿಗರಿಗೆ ಥಳಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಕೆಲ ಮರಾಠ ಸಮುದಾಯದವರು ಕನ್ನಡಿಗರ ಮೇಲೆ ಹಲ್ಲೆ ಮಾಡುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ವಿಡಿಯೋ ಬೆಳಕಿಗೆ ಬರುತ್ತಿದ್ದಂತೆ ಪೊಲೀಸರು ಎಚ್ಚೆತ್ತುಕೊಂಡಿದ್ದು ಈ ಬಗ್ಗೆ 5 ಮಹಾಪುಂಡರ ವಿರುದ್ಧ ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಓರ್ವನನ್ನ ಖಾಕಿ ಪಡೆ ವಶಕ್ಕೆ ಪಡೆದುಕೊಂಡಿದ್ದು ಉಳಿದ 4 ಪರಾರಿಯಾಗಿದ್ದಾರೆ.